ಎಸ್ಐಆರ್ ಸಹಾಯವಾಣಿ ಸರಿಯಾಗಿ ನಡೀತಿದೆಯಾ ಇಲ್ವಾ? ವಿಜಯನಗರದಲ್ಲಿ ಖುದ್ದು ಡಿಸಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಸಹಾಯವಾಣಿಗೆ ಕರೆ ಮಾಡಿದ ವಿಜಯನಗರ ಡಿಸಿ ಕವಿತಾ, ಎಸ್ಐಆರ್ ರಾಜ್ಯದಲ್ಲಿ ಶುರುವಾಗಿದೆ, ಆದರೆ ಸಹಾಯವಾಣಿ ಕೆಲಸ ಮಾಡ್ತಿದೆಯೋ ಇಲ್ವೋ ಅಂತ ಹೇಳಿ ಡಿಸಿ ಒಬ್ರು ಚೆಕ್ ಮಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ, ಹಿಂಗೆ ಮಾಡಲೇಬೇಕು. ಸಹಾಯವಾಣಿಗೆ ಕರೆ ಮಾಡಿದ ವಿಜಯನಗರ ಡಿಸಿ ಕವಿತಾ, ವಿಜಯನಗರ ಹೂವಿನ ಹಡಗಲಿ, ಹಗರಿ ಬೊಮ್ಮನಹಳ್ಳಿ, ಕೂಡ್ಲಿಗಿ ಸೇರಿದಂತೆ ನಾನಾ ಕಡೆ ಚೆಕ್ ಮಾಡಿದ ಡಿಸಿ ಅಂದ್ರೆ ಹಿಂಗಿರಬೇಕು. ತಿರುಗೋ ಚೇರಲ್ಲಿ ಟೈ ಹಾಕೊಂಡು ಕೂತ್ಕೊಳ್ಳೋದಲ್ಲ. 1600ಕ್ಕೂ ಹೆಚ್ಚು ನಕಲಿ ಮತದಾರರು ಹೆಸರು ಡಿಲೀಟ್ ಆಗಿದೆ. 5000ಕ್ಕೂ ಹೆಚ್ಚು ಮೃತರು, 3600 ಶಿಫ್ಟ್ ಆದವರ ಪತ್ತೆ, 100% ಫಾರ್ಮ್ ವಿತರಣೆ, 80% ವಾಪಸ್. ಬಿಎಲ್ಒಗಳ ಕಾರ್ಯವೈಖರಿ ವೀಕ್ಷಿಸಿದ ಕವಿತಾ ಮನ್ನೀಕೇರಿ, ಸಹಾಯವಾಣಿ ಹೆಂಗ್ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ ವಿಜಯನಗರದ ಡಿಸಿ. ಹಲೋ, SIR ಹೆಲ್ಪ್ ಲೈನಾ? ಇರಲಿಲ್ಲ ನಂದು, ನಾನು ಬ್ಯಾಂಗ್ಳೂರಲ್ಲಿ ಇತ್ತು ನಂದು ವೋಟರ್ ID. ಸೊ ಈಗ ಏನು ಮಾಡ್ಬೇಕು? ನಾನು ಕೂಡ್ಲಿಗಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಈಗ. ಓಕೆ ಓಕೆ ಓಕೆ. ಸೊ ಆ ಡೀಟೇಲ್ಸ್ ಎಲ್ಲ ಕೊಡಬೇಕಾ? ಓಕೆ ಓಕೆ. ಸುರೇಶ್ ಚವ್ಹಾಣ್. ಏನು ಕೇಳೋದು? SIR ಫಾರ್ಮ್ ನಾವೇ ಫಿಲ್ ಮಾಡಬೇಕಾ ಇಲ್ಲ BLO ಫಿಲ್ ಮಾಡಬೇಕಾ ಅಂತ? ಏನು ಹೇಳಿದ್ರು? ನಾವೆಲ್ಲ ಸರ್ ನೀವೇ ಮಾಡ್ಬೇಕು ಸರ್. ಯಾರಂತೆ ಸುರೇಶ್ ಚವ್ಹಾಣ್? ಸೀತಾರಾಮ್ ಕನ್ನಡದವರು ಅಂತ. ಯಾರಂತ ಹೇಳಿಲ್ಲ ಅವರು. ಐ ಥಿಂಕ್ ಬೇರೆ ಏನಾದ್ರು ವಿಷಯ ಗೊತ್ತಾ ಬಂದಿದೆ? ಸರ್ ಹತ್ರ ಬನ್ನಿ. ಈಗ ಲೇಟೆಸ್ಟ್ ಕಾಲ್ ಮಾಡಿದವರು ಯಾರು? ಎಸ್, ಇನ್ನು ಈ ರಿಯಾಲಿಟಿ ಚೆಕ್ಕಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಭೀಮರಾಜ್ ನಡೆಸಿರುವ ಚಿಟ್ ಚಾಟ್ ನಿಮ್ಮ ಮುಂದೆ. ಇಡೀ ರಾಜ್ಯಾದ್ಯಂತ ಓಕೆ ಆಗಿರುವಂತದ್ದು, ಅದು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳು ಕೂಡ ಇವತ್ತು ಸಹಾಯವಾಣಿ ಕೇಂದ್ರಗಳು ಕೂಡ ಈಗಾಗಲೇ ಆರಂಭ ಆಗಿದ್ದಾವೆ. ಅದರಂತೆ ಕೂಡ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಇವತ್ತು ಏನು ಸಹಾಯವಾಣಿ ಈಗಾಗಲೇ ಆರಂಭ ಆಗಿದೆ. ಖುದ್ದಾಗಿ ಸ್ವತಃ ವಿಜಯನಗರ ಜಿಲ್ಲಾಧಿಕಾರಿಗಿಂತ ಕವಿತಾ ಎಸ್ ಮನ್ನಿಕೇರಿ ಅವರು ಕೂಡ ಇವತ್ತು ಈ ಒಂದು ಸಹಾಯವಾಣಿ ಕೇಂದ್ರ ಕುರಿತಾಗಿ ಒಂದು ಖುದ್ದಾಗಿ ಅವರೇ ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ರೆ ಸಿಬ್ಬಂದಿಗಳು ಅನ್ನೋದು ಕೂಡ ಕುರಿತಾಗಿ ಪರಿಶೀಲನೆ ಮಾಡಿದ್ದಾರೆ. ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಮೇಡಮ್, ಜಿಲ್ಲಾದ್ಯಂತ ಹೆಂಗ್ ರೆಸ್ಪಾನ್ಸ್ ಇದೆ, ಯಾವ ರೀತಿ ಇದೆ, ಎಷ್ಟು ಕಾಲ್ ಬಂದಿದ್ದಾವೆ? ಈಗ ಒಟ್ಟಾಗಿ SIR ಸ್ಟಾರ್ಟ್ ಆಗಿಂದ, ಪ್ರಕ್ರಿಯೆ ಸ್ಟಾರ್ಟ್ ಆದಾಗಿಂದ 819 ಕಾಲ್ಸ್ ಬಂದಿದೆ. ಸೊ ಅದನ್ನ ಹಂತ ಹಂತವಾಗಿ ಎಲ್ಲ ಅಟೆಂಡ್ ಮಾಡಿದ್ದಾರೆ. ಸೊ ನಾನು ಸಹ ಖುದ್ದಾಗಿ ನಾನು ಸರ್ಪ್ರೈಸ್ ಒಂದು 2 ಕಡೆ ಕಾಲ್ ಮಾಡಿದೆ. 1-2 ಕಡೆ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದನ್ನ ನಾವು ಸೆಟ್ರೈಟ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ DC ಆಫೀಸ್ ಕಚೇರಿಯಲ್ಲಿ ಇರೋದು ಹಾಗೂ ಕೂಡ್ಲಿಗಿಯಲ್ಲಿ ನಾನು ಮಾಡಿ ನೋಡಿದಾಗ ಅವರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿಸ್ತೀವಿ. ಇಡೀ ಜಿಲ್ಲೆಯಾದಂತ ಜನರದ್ದು ಯಾವ ತರ ರೆಸ್ಪಾನ್ಸ್ ಇದೆ ಮೇಡಮ್? ಎಷ್ಟು ಕಾಲ್ಗಳು ಬರ್ತಾ ಇದಾವೆ, ಹೇಗೆ ರೆಸ್ಪಾನ್ಸ್ ಹೆಂಗಿದೆ? ರೆಸ್ಪಾನ್ಸ್ ಚೆನ್ನಾಗಿದೆ. ಕೆಲವರಿಗೆಲ್ಲ ಎಲ್ಲೆಲ್ಲಿ ಅವ್ರಿಗೆ ಡೌಟ್ ಇದೆ, 2002ರಲ್ಲಿ ಲಿಸ್ಟ್ ಅಲ್ಲಿ ತಮ್ಮ ಹೆಸರು ಇದೆಯೋ ಇಲ್ವೋ, ಅಥವಾ ಯಾವ ರೀತಿ ನಾವು ಫಿಲ್ಅಪ್ ಮಾಡಬೇಕು, ಆ ತರ ಮಾಹಿತಿ ಕೇಳ್ತಾ ಇದ್ದಾರೆ. ಸೊ ನಮ್ಮ BLOs ಎಲ್ಲೆಲ್ಲಿ ನಾವೇನು ಫೆಸಿಲಿಟೇಷನ್ ಸೆಂಟರ್ ಓಪನ್ ಮಾಡಿದೀವಿ ಅಲ್ಲೂ ಸಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದಿಷ್ಟು ಇವ್ರು ಹೇಳುವಂತದ್ದು ಏನಂದ್ರೆ, ಖುದ್ದಾಗಿ DC ಅವರೇ ಏನು ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಿ ಸರಿಯಾಗಿ ಕೆಲಸ ಮಾಡ್ತಾ ಇದಾರ ಅಥವಾ ಇಲ್ಲ ಅನ್ನೋದನ್ನ ಖುದ್ದಾಗಿ ಪರಿಶೀಲನೆ ಮಾಡಿ ತಮ್ಮ ಮೊಬೈಲ್ ಇಂದ ಕಾಲ್ ಮಾಡಿ ಇವತ್ತು ಚೆಕ್ ಮಾಡುವಂತ ಕೆಲಸ ಕೂಡ ಈಗಾಗಲೇ ಮಾಡಿರುವಂತದ್ದು. ಭೀಮರಾಜ್, ಫ್ರೀಡಂ TV, ವಿಜಯನಗರ.